ನಮಸ್ಕಾರ. ಇವಾಗ ದೇವಸ್ಥಾನದ ಪ್ರದರ್ಶನ ಆಗ್ತಾ ಇದೆ. ಗುಡ್ಡೆ ಲಕ್ಷ್ಮೀ ಲಕ್ಷ್ಮಮ್ಮನ ಕಳಸೋತ್ಸವ. ಕಳಸ ಬಂದು ಲಕ್ಷ್ಮೀ ಲಕ್ಷ್ಮಮ್ಮನ ಒಂದು ಮಡವಾಳರಿಂದ ಒಂದು ನೆಲದ ಮೇಲೆ ಬಟ್ಟೆ ಹಾಸ್ಕೊಂಡು ಆ ತಾಯಿ ದೇವಸ್ಥಾನ ಮುಂದೋಗ್ತಾ ಇದೆ. ಅದಕ್ಕೋಸ್ಕರ ಬನ್ನಿ ವೀಕ್ಷಕರೇ, ನೋಡೋಣ ಲಕ್ಷ್ಮೀ ಲಕ್ಷ್ಮಮ್ಮನ ದೇವಸ್ಥಾನವನ್ನು ಪ್ರದರ್ಶನ ಮಾಡ್ತಾ ಇದೆ. ಅದಕ್ಕೆ ಇವಾಗ ಬನ್ನಿ ಲಕ್ಷ್ಮೀ ಲಕ್ಕಮ್ಮ ದೇವಸ್ಥಾನನ ಪ್ರದರ್ಶನ ಆಗ್ತಾ ಐತೆ ಕಳಿಸೋ. ಅದಕ್ಕೆ ಬನ್ನಿ ನೋಡೋಣ ವೀಕ್ಷಕರೇ. ನೋಡಿ ಲಕ್ಕಮ್ಮ ತಾಯಿ ದೇವರ ಗುಡಿ ಪ್ರದರ್ಶನ ಆಗ್ತಾ ಐತೆ. ಬನ್ನಿ ವೀಕ್ಷಕರೇ ನೋಡೋಣ. ಲಕ್ಕಮ್ಮನ ದೇವಸ್ಥಾನದಿಂದ ಈಗ ಒಂದು ಪ್ರದರ್ಶನ ಹಾಕಿ ಒಳಗಡೆ ದೇವರು ಗುಡ್ದುಂಬತೈತೆ. ಬನ್ನಿ ವೀಕ್ಷಕರೇ ನೋಡ್ತಾ ಇರೋಣ. ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಐತೆ. ಗುಡ್ಡೆ ಲಕ್ಕಮ್ಮನ ಕಳಸ ನೋಡಿ, ಗೋಪುರ. ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಗೋಪುರ ಇದು. ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ದೇವಸ್ಥಾನ ಪಿಲಿಗುಂಡ್ಲಲ್ಲಿ ಇರುವಂಥ ಗುಡ್ಡೆ ಲಕ್ಕಮ್ಮನ ಸನ್ನಿಧಾನದಲ್ಲಿ ಮಡಕ್ಷಿರ ತಾಲೂಕು ರೊಳ್ಳ ಮಂಡಲ ಇರುವಂಥ ಪಿಲಿಗುಂಡಲು ಕುಂಚಿಟಿಗರು ಒಂದು ಕಳಸ ರಥೋತ್ಸವ ನಡೀತಾ ಇದೆ. ಎಲ್ಲ ಬಂದು ಈಗ ಲಕ್ಕಮ್ಮನ ಸನ್ನಿಧಾನ ಗೋಪುರ ನೋಡಿ ಇದೆ. ಈಗಲೂ ಇಲ್ಲಿ ಮಕ್ಕಳು ಸಂತಾನ ಯಾರಾಗಿಲ್ವೋ ಅಂಥವ್ರು ಮಡಿ ನೀರಲ್ಲಿ ಕಣ್ಣೀರಲ್ಲಿ ಸ್ನಾನ ಮಾಡಿ ಮನ್ಕೊಂಡ್ರೆ ಆತ ಲಕ್ಷ್ಮೀ ಲಕ್ಕಮ್ಮನ ಕಳಸ ಬಂದು ಅವ್ರ ಮೇಲೆ ಕಾಲಿಕ್ಕೊಂಡು ಹೋದರೆ ಸಂತಾನ ಪ್ರಾಪ್ತಿ ಆಗುತ್ತಂತೆ. ಈಗ ಮಕ್ಕಳಿದ್ದವರು ಹಿಂಗೆ ಮನಿಕೊಂಡ್ರೆ ಅವ್ರ ಮೇಲೆ ದೇವರು ತುಳ್ಕೊಂಡು ಬರುತ್ತೆ. ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಮಕ್ಕಳು ಸಂತಾನ ಗಂಡು ಹೆಣ್ಣು ಯಾವುದನ್ನ ಆಗಿರಲಿ, ಸುಮಾರು 5 ರಿಂದ 10 ವರ್ಷ ಮಕ್ಕಳಾಗಿಲ್ಲದಂಥವ್ರಿಗೆ ಆ ಲಕ್ಕಮ್ಮ ಲಕ್ಷ್ಮಿ ಒಂದು ಕಳಸ ರಥ ಬಂದು ಅವ್ರ ಮೇಲೆ ಬರುತ್ತೆ. ಬಂದಾದ್ಮೇಲೆ ಮಕ್ಕಳಾಗುತ್ತಂತೆ. ಮಕ್ಕಳು ಸಂತಾನ ಇಲ್ಲ ಅಂತವ್ರಿಗೆ ಆ ಸಂತಾನ ಪ್ರಾಪ್ತಿ ಆಗುತ್ತಂತೆ. ಅದಕ್ಕೆ ಕಳಸ ರಥ ಬರ್ತಾ ಇದೆ ನೋಡಿ ವೀಕ್ಷಕರೇ. ಮರಬಿಂದು ಈ ರಥೋತ್ಸವ ಮಾಡ್ತಾವ್ರೆ ಮಕ್ಕಳಿದ್ದವ್ರಿಗೆ. ಮಕ್ಕಳಿದ್ದವ್ರಿಗೆ ಮಕ್ಕಳು ಫಲ ಕೊಡುತ್ತೆ ಅಂತೇಳಿ ಈ ರಥೋತ್ಸವ ಮಾಡ್ತಾವ್ರೆ ವೀಕ್ಷಕರೇ. 4 ಜನ ಮಹಿಳೆಯರು ಮಲಿಕೊಂಡಿದ್ದಾರೆ. ಆ ದೇವರು ತುಳ್ಕೊಂಡು ಬರುತ್ತೆ ನೋಡ್ರಿ ವೀಕ್ಷಕರೇ. ಆ ತುಳ್ಕೊಂಡು ಬಂದಾದ್ಮೇಲೆ ಮಕ್ಕಳು ಫಲ ಕೊಡುತ್ತೆ ಅಂತ 100% ಅಂತ ಹೇಳ್ತಾವ್ರೆ. ನೋಡೋಣ ಬನ್ನಿ ವೀಕ್ಷಕರೇ. ಈಗ ಅವ್ರ ಮೇಲೆ ಬರ್ತೈತೆ ನೋಡಿ ಕಾಲಿಕ್ಕೊಂಡು. ನೋಡಿ ಸೈಡ್ಗೆ ತುಳ್ಕೊಂಡು ಬರ್ತೈತೆ. ಹಾಕಿದ್ದವ್ರಿಗೆ ಮಕ್ಕಳು ಫಲ ಅಂತ ಕೇಳ್ತಾವ್ರೆ. ಮಕ್ಕಳು ಹಾಕಿದ್ದವ್ರಿಗೆ ಕಾಲಿಕ್ಕೊಂಡು ಆ ಲಕ್ಕಮ್ಮ ಸನ್ನಿಧಾನದಲ್ಲಿ ಇಟ್ಕೊಂಡು ಬಂದ್ರೆ ಅವ್ರಿಗೆ ಬೇಗ ಸಂತಾನ ಪ್ರಾಪ್ತಿ ಆಗುತ್ತೆ. ಅರ್ಕೆ ಒಪ್ಕೋಬೇಕು ಯಾರು ಅದು ಮತ್ತೆ ಅರ್ಕೆ ಒತ್ಕೋಬೇಕಪ್ಪ. ಅರ್ಕೆ ಕಾಲಿಕ್ಕೊಂಡು ತುಳ್ಕೊಂಡು ಬರ್ತಾ ಇದೆ. ಈಗ ಮಕ್ಕಳು ಫಲ ಅವ್ರಿಗೆ ಗ್ಯಾರಂಟಿ ಆಗೋ ಒಂದು ಇದಿದೆ.
ಜಾಗ ಬಿಟ್ರಲ್ಲ ಒಂದು ಸೂರ್ಯನ ಒಂದು ಕಲ್ತಾರ ನೋಡ್ತಾ ಮುಂದಿನ ನೋಡಿಲ್ಲ ತೊಟ್ಟೊಂದು ಹೋಗುವಾಗ ಅಮ್ಮ ಅರ್ಕೆ ಕೇಳ್ತಾ ಐತೆ, ಆ ದೇವಿ ಲಕ್ಷ್ಮೀ ಲಕ್ಕಮ್ಮ ಅರ್ಕೆ ಕೇಳ್ತಾ ಐತೆ ಏನಂತ ಒಪ್ಕೊಂಡು ಅದು ಆದರೆ ಮಕ್ಕಳ ಸಂತಾನ ಆಗುತ್ತೆ ಅಂತ. ಅಮ್ಮ ಒಪ್ಪಲಿಲ್ಲ ಅಂದರೆ ಇದಾಗುತ್ತೆ. ಒಪ್ಕೊಂಡಿದೆ ತಾಯಿ. ಅವರೇ ಕೇಳೋದು ಹಿಂಗೆ ಗೊತ್ತಾಗಲ್ಲ. ಅವ್ರು ಯಾರಿದಾರ ಅವ್ರು ಕೇಳ್ಕೊಳ್ಳಿ. ಬಾರಮ್ಮ ದಬಾಯಿಸ್ ಬಾರಮ್ಮತ್ತ ಒಂದು ಸ್ಪೀಡ್ ಹಾಕ್ಕೊಡ್ತೀನಿ. ಎತ್ಕೊಂತೀನಿ ಭಾಗ್ಯವನ್ನು ಕೇಳಿಕೊಂಡು ಮುಂದಕ್ಕೆ ಬರ್ತಾ ಇದೆ. ಸಂತಾನ ಆಗುತ್ತೆ ಅಂತ ಕೇಳ್ಕೊಂಡವ್ರಿಗೆ ಆಗಿದೆ. ಬಲಗಾಲಿಟ್ಟು ಬಂದಿದೆ ತಾಯಿ. ಬನ್ನಿ ವೀಕ್ಷಕರೇ, ಇವಾಗ ಲಕ್ಕಮ್ಮ ಸನ್ನಿಧಾನದಲ್ಲಿ ಕಳಸ ತುಂಬುತ್ತೈತೆ. ಗುಡಿಗಳಿಗೆ ಹೋಗಿ ತುಂಬುತ್ತೆ ಕಳಸ ರಥೋತ್ಸವ. ನೋಡಿ ವೀಕ್ಷಕರೇ, ಇವಾಗ ದೇವಸ್ಥಾನದೊಳಗೆ ಕಳಸವಾಗಿ ಹುರಿದುಂಬಿಕೊಳ್ಳುತ್ತೆ. ಲಕ್ಷ್ಮೀ ಗುಡ್ಡೆ ಲಕ್ಕಮ್ಮನ ಕಳಸ ಒಳಗೋಗಿ ಹುರಿದುಂಬಿಕೊಳ್ಳುತ್ತೈತೆ. ಬನ್ನಿ ವೀಕ್ಷಕರೇ ನೋಡೋಣ. ನೋಡಿ ಇದೆ ಗುಡ್ಡೆ ಲಕ್ಷ್ಮೀ ಲಕ್ಕಮ್ಮನ ಒಳಗಡೆ ಹೋಗಿ ಹುರಿದುಂಬಿಕೊಳ್ಳುತ್ತೆ ಅಂತ ಹೇಳಲಾಗಿ ವೀಕ್ಷಕರೇ. ಲಕ್ಷ್ಮೀ ಲಕ್ಕಮ್ಮ ಇದೆ ನೋಡಿ ಸ್ನೇಹಿತರೆ. ನೋಡಿ
ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಆಂಧ್ರ ಪ್ರದೇಶ್, ಪಿಲ್ಲಿಗುಂಡು. ಜೈ ಹಿಂದ್, ಜೈ ಕರ್ನಾಟಕ.